ಸ್ವಾಗತಾರ್ಹ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಕಳೆದ 14 ವರ್ಷದಲ್ಲಿ ಭಾರತದ ಜನತೆಗೆ EVM ಮೆಷಿನು ಮತ್ತು ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಕಾರಣಗಳು ಹಲವಾರಿದೆ. ADR ಅಸೋಸಿಯೇಟ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಒಂದು NGO ಇದೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ 538 ಕಾನ್ಸ್ಟಿಟ್ಯೂಯೆನ್ಸಿ ಔಟ್ ಆಫ್ 543 538 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪ್ರತಿಯೊಂದು ವೋಟಿಂಗ್ ಮೆಷಿನ್ ನಂಬರ್ ಏನಿದೆ ಮತ್ತು ಫೈನಲ್ ನಂಬರ್ ಏನು ಕೌಂಟ್ ಆಗಿದೆ ಅದು ಎರಡು ಮ್ಯಾಚ್ ಆಗ್ತಿಲ್ಲ ಅಂತ. ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನರ್ ಏನು ಉತ್ತರ ಕೊಡ್ತಾರೆ, ವೇಗಾಗಿ ಎಲ್ಲ ಸರಿಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವಾಗ್ಲೂ ನೋಡಿ ಎಲೆಕ್ಷನ್ ಕಮಿಷನರ್ ಬಂದು ಹೇಳ್ತಾರೆ ಎಲ್ಲ ಸರಿಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಗಿದೆ, ಏನು ಪ್ರಾಬ್ಲಮ್ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ, ಬಟ್ EVSL ಅವ್ರು ಸಪೋರ್ಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ ನೀವು ಅಫಿಡವಿಟ್ ಫೈಲ್ ಮಾಡಿ. ನೀವೇನು ಪೊಲಿಟಿಕಲ್ ಪಾರ್ಟಿನ? ನೀವು IAS ಅಧಿಕಾರಿಗಳು, ಭಾರತ ಜನತೆ ಕಟ್ಟಿರೋ ಟ್ಯಾಕ್ಸ್ ಸಂಬಳ ತಗೋತಿರೋರು, ಅವರು ಆಪೋಸಿಷನ್ ಲೀಡರು, ಅವರು ನಿಮ್ಮಲ್ಲಿ ಒಂದು ಅಪವಾದ ಮಾಡ್ತಿದ್ದಾರೆ ವಿತ್ ಸರ್ಟನ್ ಡಾಕ್ಯುಮೆಂಟ್ಸ್. ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವು ಬಂದು ನನಗೆ ನೀವು ಅಫಿಡವಿಟ್ ಕೊಡಿ, ಇಲ್ಲ ಕ್ಷಮೆ ಕೇಳಿ. ಅವ್ರು ಕ್ಷಮೆ ಕೇಳಿ ಬಿಡ್ಲಿ, ನಿಮ್ಗೇನ್ರಿ ಆಗ್ಬೇಕು? ಅದೇನ್ ಪೊಲಿಟಿಕಲ್ ಸ್ಟೇಟ್ಮೆಂಟ್? ಇನ್ನು ನರೇಂದ್ರ ಮೋದಿ ಹೇಳಿ ರಾಹುಲ್ ಗಾಂಧಿ ಕ್ಷಮೆ ಕೇಳಿ ಅಂತ ಒಪ್ಕೊಳ್ಳೋಣ. ಮಾತಾಡಿದಾಗ ಸುಮ್ಮನಿದ್ದೆ, ಸುಮ್ಮನಿರಿ, ನಾನು ಇಂಟರಪ್ಟ್ ಮಾಡಲಿಲ್ಲ. ಗಲಾಟೆ ಮಾಡಿದ್ರೆ ನನಗೂ ಚೆನ್ನಾಗಿ ಬರುತ್ತೆ. ನಾನು ನೀವು ಮಾತಾಡ್ತಿರ್ಬೇಕಾದ್ರೆ ಮಾತಾಡಿಲ್ಲ, ಸುಮ್ಮನಿದ್ಬಿಡಿ. ಒಂದ್ ನಿಮಿಷ ಅಶೋಕ್ ಸರ್, ಈಗ ಬ್ಯಾಲೆಟ್ ಪೇಪರ್ ಅನ್ನ ನೀವು ಸ್ವಾಗತ ಮಾಡಿದ್ರಿ, ರೀಸನ್ ಏನು? ಏನು ಚುನಾವಣಾ ಆಯೋಗ ಸರಿ ಇಲ್ಲ ಅಂದ್ರೆ ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆಯಾ? EVM ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? EVM ಮೇಲೆ ನಂಬಿಕೆನೇ ಇಲ್ಲ. ಚುನಾವಣಾ ಆಯೋಗದ ಬಗ್ಗೆ ಮತ್ತೆ ಮಾತಾಡಿದ್ದೆಲ್ಲ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಾ ಇದ್ರ, ಆಯ್ತು. EVM ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಚುನಾವಣಾ ಆಯೋಗದಲ್ಲಿ ಇದೆಯಲ್ಲ ನಂಬರ್ 538 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಪೋಲ್ ಆಗಿದ್ ಬೇರೆ, ರಿಸಲ್ಟ್ ಬಂದಿದ್ ಬೇರೆ, ಹೆಂಗಾಯ್ತು? ಮತ್ತೆ ಆಯ್ತು, ದೆಹಲಿಯಲ್ಲಿ 2 ಬಾರಿ ಗೆದ್ದಾಗ ನೀವು EVM ಬಗ್ಗೆ ಏನು ಪ್ರಶ್ನೆ ಎತ್ತಲಿಲ್ಲ? ನೋಡಿ, ನಾವು ಪ್ರಶ್ನೆ ಏನಕ್ಕೆ ಎತ್ತಿಲ್ಲ? ಪಂಜಾಬ್ ಅಲ್ಲಿ ಗೆದ್ರಿ, ತಾಜಾ, ಯಾಕೆ ಪ್ರಶ್ನೆ ಎತ್ತಿಲ್ಲ? ಮತ್ತೆ ಹೇಳ್ಬೇಕಿತ್ತಲ್ವಾ ನಮ್ಗೆ? ಒಂದ್ ನಿಮಿಷ, ಆ ಡೇಟಾ, ಈಗ ಡೇಟಾ ಹೇಳ್ತಾ ಇದ್ರಲ್ವಾ, ಅದು ಯಾವತ್ತು ಬಂದಿದೆ ಡೇಟಾ? ಅದು 2025 ಜನವರಿ 16.